Hello friends, welcome to our channel Shalu Raghu Vlogs. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನ್ಯಾಚುರಲ್ ಆಗಿ ಈಸಿಯಾಗಿ ಸೋಪ್ ಅನ್ನ ಮನೆಯಲ್ಲೇ ಯಾವ ರೀತಿಯಾಗಿ ತಯಾರು ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಇದು ನಿಮ್ಮ ಸ್ಕಿನ್ನಿಗೆ ತುಂಬಾ ಗ್ಲೋ ಅನ್ನ ಕೊಡುತ್ತೆ, ಹಾಗೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ. ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗುತ್ತೆ. ನೀವು ಒಮ್ಮೆ ಈ ಸೋಪ್ ಅನ್ನ ಯೂಸ್ ಮಾಡಿ ನೋಡಿ, ನಿಮ್ಗೆ ಡೈಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ. ದಿನ ಕಳೆದಂತೆ ನಿಮ್ ಸ್ಕಿನ್ ಗ್ಲೋ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ ಸ್ಕಿನ್ ಅಲ್ಲಿ ಯಾವುದೇ ರೀತಿಯಾದಂತಹ ಡಾರ್ಕ್ ಸ್ಪಾಟ್ ಮತ್ತೆ ಕಪ್ಪು ಕಲೆಗಳಿದ್ರೂ ಸಹ ಕಡಿಮೆ ಆಗುತ್ತೆ. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇದನ್ನ ನೀವು ಪೂರ್ತಿಯಾಗಿ ನಿಮ್ ಬಾಡಿಗೆ ಯೂಸ್ ಮಾಡ್ಕೋಬಹುದು, ನಿಮ್ ಫೇಸ್ಗೂ ಸಹ ಯೂಸ್ ಮಾಡಬಹುದು. ನೋಡಿ, ಇದರಲ್ಲಿ ನ್ಯಾಚುರಲ್ ಆಗಿ ನೊರೆ ಸಹ ಬರುತ್ತೆ. ನೀವು ನಾರ್ಮಲ್ ಸೋಪ್ ಎಲ್ಲ ಯೂಸ್ ಮಾಡ್ತೀರಲ್ಲ, ಅದೇ ರೀತಿಯಾಗಿ ಯೂಸ್ ಮಾಡಬಹುದು. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ. ಈಗ ಇದಕ್ಕೆ ನಾನು ಮೊದಲನೇದಾಗಿ ಸೋಪ್ ಬೇಸ್ ಅನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ಡಬಲ್ ಬಾಯ್ಲ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮೊದಲೇ ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯಿಸೋಕಿಟ್ಟು ಅದ್ರ ಮೇಲೆ ಮತ್ತೊಂದು ಪಾತ್ರೆಯನ್ನ ಇಟ್ಟು ಸೋಪನ್ನ ಹಾಕಬೇಕಾಗುತ್ತೆ, ಬೇಸನ್ನ. ನಂತರ ಈಗ ಮೊದಲೇ ನಾನು 2 ಅವರ್ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ನೀರನ್ನ ಸಪ್ರೇಟ್ ಮಾಡಿ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ನಮಗೆ ನೀರ್ ತರ ಬೇಡ ಅಂದ್ರೆ ನೀವು ಅದನ್ನ ಡ್ರೈ ಮಾಡ್ಕೊಂಡು ಪೌಡರ್ ತರ ಸಹ ಯೂಸ್ ಮಾಡ್ಕೋಬಹುದು. ನಾವಿಲ್ಲಿ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ನಾನು ಚೆನ್ನಾಗಿ ಸೋಸ್ಕೊಂತಾ ಇದ್ದೀನಿ. ನೀವು ನೆನೆಸಿಟ್ಟಿರುವಂತಹ ಅಕ್ಕಿನ ಸ್ವಲ್ಪ ಹೊತ್ತು ಒಣಗಾಕ್ಬಿಟ್ಟು ಸಹ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಇದೇ ರೀತಿಯಾಗಿ ಜಾಲರದಲ್ಲಿ ಸೋಸ್ಕೋಬಹುದು. ಪೌಡರ್ ಸಹ ಮಾಡ್ಕೋಬಹುದು, ಇಲ್ಲ ಈ ರೀತಿಯಾಗಿ ಸಹ ಮಾಡ್ಕೋಬಹುದು. ನಿಮ್ಗೆ ಎರಡರಲ್ಲಿ ಯಾವ್ದು ಈಸಿ ಆಗುತ್ತೋ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು, ರೈಸ್ ಪೇಸ್ಟ್ ರೆಡಿ ಆಗಿದೆ. ಈಗ 2 ಆಲೂಗಡ್ಡೆಯನ್ನ ತಗೊಂಡು ಚೆನ್ನಾಗಿ ಅದನ್ನ ತುರ್ಕೋಬೇಕಾಗುತ್ತೆ. ತುರಿದ್ಬಿಟ್ಟು ಇದನ್ನ ಚೆನ್ನಾಗಿ ಇದರಿಂದ ರಸ ತಗೋಬೇಕಾಗುತ್ತೆ. ಈಗ ಹಿಂಡಿರುವಂತಹ ಆಲೂಗಡ್ಡೆಯನ್ನ ವೇಸ್ಟ್ ಮಾಡದೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ಇದನ್ನ ಕ್ಯೂಬ್ ತರ ಮಾಡ್ಕೊಂಡು ನೀವು ಫೇಸ್ಗೆ ಅಪ್ಲೈ ಮಾಡ್ಕೋಬಹುದು. ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಸಿಗುತ್ತೆ. ಈಗ ನೋಡ್ತಾ ಇರ್ಬೋದು, ಸೋಪ್ ಬೇಸ್ ಎಲ್ಲ ಸಂಪೂರ್ಣವಾಗಿ ಕರಗ್ತಾ ಇದೆ. ಇದು ಫುಲ್ಲು ಸಂಪೂರ್ಣವಾಗಿ ಕರಗಿದ ನಂತರ ಇದಕ್ಕೆ ನಾವು ರೈಸ್ ಪೇಸ್ಟ್ ಅನ್ನ ಹಾಕಬೇಕಾಗುತ್ತೆ. ಈ ರೈಸ್ ನಮಗೆ ನ್ಯಾಚುರಲ್ ಗ್ಲೋ ಸಿಗುತ್ತೆ. ಮತ್ತೆ ಇದರಲ್ಲಿ ಕೊರಿಯನ್ ಸ್ಕಿನ್ ಗ್ಲೋ ಸ್ಕಿನ್ ಅಂತಾರಲ್ಲ, ಸೊ ಹಾಗಾಗಿ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಸ್ಕಿನ್ ಸಾಫ್ಟ್ ಆಗುತ್ತೆ. ನಂತರ ಪೊಟ್ಯಾಟೊ ಜ್ಯೂಸಲ್ಲೂ ಸಹ ಡಾರ್ಕ್ ಸ್ಪಾಟ್ ಅನ್ನ ಕಡಿಮೆ ಮಾಡುವಂತಹ ಗುಣಗಳಿರುತ್ತೆ. ಹಾಗೆ ಸ್ಕಿನ್ಗೆ ಪೊಟ್ಯಾಟೊ ಜ್ಯೂಸ್ ತುಂಬಾನೇ ಒಳ್ಳೇದಂತಾನೆ ಹೇಳ್ಬಹುದು. ನಿಮ್ಗೆ ಐಸ್ ಸುತ್ತ ಕಣ್ಣು ಕಪ್ಪಾಗಿದ್ರು ಸಹ ಈ ಪೊಟ್ಯಾಟೊ ಜ್ಯೂಸ್ ಅನ್ನ ಅಪ್ಲೈ ಮಾಡೋದ್ರಿಂದ ಕಣ್ಣಿನ ಸುತ್ತ ಇರುವಂತಹ ಕಪ್ಪು ಕಲೆ ಹೋಗುತ್ತೆ. ನಂತರ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನ ಹಾಕ್ತಾ ಇದ್ದೀನಿ. ಅಲೋವೆರಾ ಜೆಲ್ ಸಹ ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಆಗಿಡುತ್ತೆ, ಮತ್ತೆ ನಮ್ಮ ಸ್ಕಿನ್ಗೆ ಒಳ್ಳೆ ಗ್ಲೋ ಅನ್ನ ಕೊಡುತ್ತೆ. ನಂತರ ಇದಕ್ಕೆ ಒಂದು 2 ಕ್ಯಾಪ್ಸೂಲ್ ಅಷ್ಟು ವಿಟಮಿನ್ ಇ ನ ಹಾಕ್ತಾ ಇದ್ದೀನಿ. ವಿಟಮಿನ್ ಇ ಸಹ ಅಷ್ಟೇ ನಮ್ಮ ಸ್ಕಿನ್ಗೆ ಒಳ್ಳೇದಂತಾನೆ ಹೇಳ್ಬಹುದು. ಈ ರೀತಿಯಾಗಿ ನಾವೆಲ್ಲ ನ್ಯಾಚುರಲ್ ಐಟಮ್ ಹಾಕಿರೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಈ ಸೋಪ್ ಅನ್ನ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇರೋದಿಲ್ಲ ಅಲ್ವಾ. ನಿಮ್ಗೆ ಸೋಪ್ ಬೇಸ್ ಆನ್ಲೈನ್ ಅಲ್ಲಿ ಸಿಗುತ್ತೆ. ನೀವು ಯಾವ ರೀತಿಯಾದಂತಹ ಸೋಪ್ ಬೇಸ್ ಅನ್ನ ಸಹ ತರಿಸ್ಕೋಬಹುದು. ಇದರಲ್ಲಿ ಗೋಟ್ ಮಿಲ್ಕ್ ಸಹ ಸಿಗುತ್ತೆ. ನಂತರ ಇದನ್ನ ಮೌಲ್ಡ್ಗೆ ಹಾಕೊಂತಾ ಇದ್ದೀನಿ. ನಿಮ್ಮ ಹತ್ರ ಈ ರೀತಿಯಾದಂತಹ ಸೋಪ್ ಮೌಲ್ಡ್ ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಹಾಕೋಬಹುದು. ಸ್ವಲ್ಪ ಎಣ್ಣೆಯನ್ನು ಹಾಕಿ ಪ್ಲಾಸ್ಟಿಕ್ ಬೌಲ್ ಅಲ್ಲಿ ಹಾಕೋಬಹುದು. ನೀವು ಒಮ್ಮೆ ಈ ತರ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ನಿಮ್ಮ ಫೇಸ್ಗೆ, ನಿಮ್ಮ ಬಾಡಿಗೆ. ನಿಮ್ಗೆ ಇದರಲ್ಲಿ ರಿಸಲ್ಟ್ ಪಕ್ಕಾ ಸಿಗುತ್ತೆ. ನಿಮ್ಗೆ ದಿನ ಕಳೆದಂತೆ ನಿಮ್ಮ ಸ್ಕಿನ್ ನಲ್ಲಿ ಕಪ್ಪು ಕಲೆಗಳಿದ್ರೆ ಕಡಿಮೆ ಆಗುತ್ತೆ, ಮತ್ತೆ ಸ್ಕಿನ್ ಸಹ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ನಾವು ನ್ಯಾಚುರಲ್ ಆಗಿ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಕೆಮಿಕಲ್ ಇರೋದ್ರಿಲ್ಲ. ಹಾಗೆ ನೀವು ಇದರಲ್ಲಿ ಪಿಂಪಲ್ಸ್ ಸಹ ಕಡಿಮೆ ಆಗುತ್ತೆ.
ಈ ರೀತಿಯಾಗಿ ಎಲ್ಲ ನಾನು ಮೋಲ್ಡ್ಗೆ ಹಾಕ್ಬಿಟ್ಟು ಇದನ್ನ ಡ್ರೈ ಆಗೋದಕ್ಕೆ ಬಿಟ್ಟಿದೆ. ಈಗ ಇದು ಚೆನ್ನಾಗಿ ಡ್ರೈ ಆಗಬೇಕು. ನಂತರವಷ್ಟೇ ನಾವು ಇದನ್ನ ಸೋಪ್ ಮೋಲ್ಡ್ ಇಂದ ತೆಗಿಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸೋಪ್ ಬರ್ತಾ ಇದೆ ಅಲ್ವಾ. ಇನ್ನು ನಮ್ಮ ಚಾನಲ್ ಅನ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ವಿಡಿಯೋಸ್ನ ಲೈಕ್ ಮಾಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ನೋಡಿ ಎಲ್ಲ ಸೋಪ್ಗಳು ಸಹ ಬಂದಿದೆ. ಇದನ್ನ ನೀವು ಆರಾಮಾಗಿ ಸ್ಟೋರ್ ಮಾಡಬಹುದು. ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಟು ನೀವು ಇದನ್ನ ಸ್ಟೋರ್ ಮಾಡಬಹುದು. ನಿಮ್ಗೆ ಇದಕ್ಕೆ ಆರೋಮ ಬೇಕಂದ್ರೆ ಆನ್ಲೈನ್ ಅಲ್ಲಿ ಇದು ಆರೋಮ ಸಿಗುತ್ತೆ. ಸ್ಮೆಲ್ ಎಲ್ಲ ಬರಬೇಕಂದ್ರೆ ಅದನ್ನ ತಗೊಂಡು ಸೋಪ್ ಆರೋಮ ಸಿಗುತ್ತೆ, ಅದನ್ನು ಸಹ ಹಾಕೋಬಹುದು. ನೋಡಿ ಎಷ್ಟು ನ್ಯಾಚುರಲ್ ಆಗಿ ನೊರೆ ಬಂದಿದೆ ಅಂತ. ನಿಮ್ಗೆ ಇದನ್ನ ಹಚ್ತಾ ಇದ್ರೆ ನಿಮ್ಗೆ ಇನ್ಸ್ಟೆಂಟ್ ಆಗಿ ಗ್ಲೋ ಸಿಕ್ಬಿಡುತ್ತೆ. ನಿಮಗೆ ಒಂದೇ ಯೂಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಿರುತ್ತೆ ಈ ಸೋಪ್ ಅಂತ. ನೋಡ್ತಾ ಇರ್ಬೋದಲ್ವಾ. ಈ ರೀತಿಯಾದಂತಹ ಸೋಪ್ ಮಾಡುವಂತಹ ವಿಧಾನ ನಿಮ್ಗೆ ಇಷ್ಟ ಆದ್ರೆ ನೀವು ಸಹ ಒಮ್ಮೆ ಮಾಡ್ಕೊಳ್ಳಿ. ಹೇಗಿತ್ತು, ಹೇಗೆ ಬಂತು ನಿಮ್ಗೆ ರಿಸಲ್ಟ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.